ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತು ಊರ ಜಾತ್ರೆಗೆ ಊರ ಹಬ್ಬಕ್ಕೆ ಮಾಡೋ ಮಲ್ಲಿಗೆ ದಿಂಡಿನ ಅಲಂಕಾರ ಹೇಗೆ ಮಾಡೋದು, ತಂಬಿಟ್ಟಿನ ಆರತಿಗೆ ಅಂತ ತೋರಿಸ್ತೀನಿ. ಫಸ್ಟ್ ಬೇಕಾಗಿರೋದು ಬಿದ್ರ ಕಡ್ಡಿಗೆ ನಾವು ಒಂದು 4-5 ಸುತ್ತು ಹೂ ಕಟ್ಟೋ ರೀತಿ ದಾರ ಕಟ್ಟಬೇಕು. ಸುತ್ತೋದಲ್ಲ, ಕಟ್ಟಬೇಕು ಹೂ ಕಟ್ಟೋ ರೀತಿ. ಆಮೇಲೆ ಒಂದೊಂದೇ ಹೂನಿಟ್ಕೊಂಡು ಮೊದಲನೇ ಹೂಗಳಿಗೆ 3 ಸುತ್ತು ಸಾಕಾಗುತ್ತೆ. ಲಾಸ್ಟ್ ಕೊನೆಯಲ್ಲಿ ಅಕಸ್ಮಾತ್ ನಿಮ್ಗೆ 3 ಹೂವು ಇಡಿಸುತ್ತಾ 4 ಹೂವು ಇಡಿಸುತ್ತಾ ನೋಡಿಕೊಂಡು ಕೊನೆ ಹೂವಿಗೆ ಮಾತ್ರ 6-7 ಗಂಟೆ ಸುತ್ತನ್ನು ಸುತ್ಕೋಬೇಕು. ಗಂಟಲ್ಲ, ಸುತ್ಕೋಬೇಕು ನೋಡಿ. ಕೊನೆ ಹೂವಿಗೆ ಮಾತ್ರ 6-7, ಒಂದು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಕಮ್ಮಿ ಮಾತ್ರ ಸುತ್ತಬೇಡಿ. ಆದಷ್ಟು ದಾರ ಟೈಟಾಗಿ ಎಳ್ಕೊಳ್ಳಿ. ಎಲ್ಲ ಹೂವಿಗೂ ಸೇಮ್, ಫಸ್ಟಿಂದ ಕೊನೆ ತನಕ. ಕೊನೆಯಲ್ಲಿ ಮಾತ್ರ ಗಂಟು ಹಾಕಬೇಕಾಗತ್ತೆ. ಫಸ್ಟಲ್ಲಿ ನಾವು ಬಿದ್ರ ಕಡ್ಡಿಗೆ ಗಂಟು ಹಾಕಿರ್ತೀವಿ, ಲಾಸ್ಟಲ್ಲಿ ಮತ್ತೆ ಗಂಟು ಹಾಕಬೇಕಾಗತ್ತೆ ಅಷ್ಟೇ. ಎಲ್ಲದಕ್ಕೂ ಸೇಮ್. ಫಸ್ಟ್ನೇ ಹೂಗಳಿಗೆ ಅಂದರೆ ಮೊದಲು 2-3 ಹೂಗೆಲ್ಲ 3 ಸುತ್ತು, ಲಾಸ್ಟಲ್ಲಿ 3ನೇ ಹೂ ಬಂದರೆ ಇಲ್ಲ 4ನೇ ಹೂ ಬಂದರೆ ಅದಕ್ಕೆ ಮಾತ್ರ 6-7 ಸುತ್ತು ಟೈಟಾಗಿ ಎಳ್ಕೋಬೇಕಾದಷ್ಟು ದಾರನ. ಲೂಸ್ ಬಿಡಬೇಡಿ ಇಲ್ಲಿ. ಈಗ ನಾನು ಕೊನೆಯ ಹೂ ಸುತ್ತುತ್ತೀನಿ ನೋಡಿ. 4-5 ಸಾರಿ ಈ ರೀತಿ ಗಂಟು ಹಾಕಬೇಕು ಟೈಟಾಗಿ. ಈ ರೀತಿ ಎಲ್ಲ ನಂಗೆ 13 ಕಡ್ಡಿ ಇಡಿಸಿದೆ. ದಾರನ 2 ದಾರ ಹಾರ ಪೋಣಿಸ್ತೀವಲ್ಲ ಆ ದಾರ ತೊಗೋಬೇಕು, ಗಟ್ಟಿ ದಾರ. ಹೂವು ಕಟ್ಟೋ ದಾರ ಇದಕ್ಕಾಗಲ್ಲ. ಗಟ್ಟಿಗೆ ದಾರ ತೊಗೊಂಡು 2 ದಾರನ ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ಒಂದು ದಾರ ಕೆಳಗಡೆ, ಒಂದು ದಾರ ಮೇಲೆ, ಗಂಟಿಂದ ಆಚೆ ಒಂದು 4 ಇಂಚು ದಾರ, 4-5 ಇಂಚು ದಾರ ಬಿಟ್ಕೋಬೇಕು. ಆಮೇಲೆ ನಾವು ಬಟ್ಲಿಗಿಟ್ಟಾಗ ಕಟ್ಟಾಕಬೇಕಲ್ವ, ಅದಕ್ಕೆ ಒಂದು 4 ಇಂಚು ದಾರ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸೈಡಲ್ಲಿ. ಅದು ನಿಮ್ಗೆ ಆಮೇಲೆ ಈಸಿಯಾಗಿ ಬಟ್ಲಿಗಿಟ್ಟಾಗ ಕಟ್ಟೋಕ್ಕಾಗುತ್ತೆ. ಇಲ್ಲಾಂದರೆ ಅವಾಗ ಮತ್ತೆ ಎಕ್ಸ್ಟ್ರಾ ದಾರ ಕಟ್ಕೋಬೇಕಾಗುತ್ತೆ. ಇವಾಗೆ ಬಿಟ್ಟರೆ ಆಮೇಲೆ ಈಸಿ ಆಗುತ್ತೆ, ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಇಲ್ಲ. 2 ಕಡ್ಡಿ ಕಟ್ಟೋ ತನಕ ಸ್ವಲ್ಪ ಹೀಗೆ ಹಾಗೆ ಜಾರ್ಕೊಳ್ತಾ ಇರುತ್ತೆ. 2 ಕಡ್ಡಿ ಆದಮೇಲೆ ಅದೇ ಆರಾಮಾಗಿ ಕಟ್ಬೋದು. ಇದು 100 ಗ್ರಾಮ್ ಹೂವು 50 ರೂಪಾಯಿ ಇತ್ತು. 200 ಗ್ರಾಮ್ ತಗೊಂಡೆ, 100 ರೂಪಾಯಿ ಆಯಿತು. ದಾರ, ಹೂ ಕಟ್ಟೋ ದಾರಕ್ಕೆ 10 ರೂಪೀಸು, ಹಾರ ಪೋಣಿಸೋ ದಾರಕ್ಕೆ 40 ರೂಪೀಸು. ಇಷ್ಟೇ ಖರ್ಚಾಗಿದ್ದು. ನೀವು ಸುಳ್ಳು ಅನ್ಕೋಬೋದು, ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಆಗುತ್ತೆ. ನಾನು ಯೂಸ್ ಮಾಡಿರೋ ಕಡ್ಡಿ 1 ಮೊಳಕ್ಕಿಂತ ಕಮ್ಮಿ ಇದೆ. ಅದಕ್ಕಿಂತ ಏನಾದ್ರು ನೀವು ದೊಡ್ಡದು ತಗೋತೀನಾ ಅಂದರೆ ಆವಾಗ ಸ್ವಲ್ಪ ಜಾಸ್ತಿ ಹೂ ಬೇಕಾಗುತ್ತೆ. ಇನ್ನೊಂದು ಇದಕ್ಕೆ ಡಬಲ್ ಅಂದ್ಕೊಳ್ಳಿ. ಡಬಲ್ ಅಂದರೆ 400 ಗ್ರಾಮ್ಸು. ನಾನು ಚಿಕ್ಕದಾಗೆ ಇರಲಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗಿ ಟ್ರೈ ಮಾಡಿದೆ. ಯಾಕಂದರೆ ನಾನು ಸುಗಂಧ ರಾಜದು ಕಟ್ಟಿದ್ದೆ, ಅದರಿಂದ ನನಗಿದು ಚಿಕ್ಕದೇ ಮಾಡೋಣ ಅನಿಸ್ತಿತ್ತು, ಅದಕ್ಕೆ ಚಿಕ್ಕದೇ ಮಾಡಿದೆ ನೋಡಿ. ಎಲ್ಲ ದಾರನೂ ಆದಷ್ಟು ಟೈಟಾಗಿ ಎಳ್ಕೊಳ್ಳಿ. ಒಂದು ಕಡ್ಡಿ ಮಧ್ಯೆ ಗ್ಯಾಪ್ ಬಿಡಬೇಡಿ. ಹೂವನ್ನು ಸರಿಸ್ಬಿಟ್ಟು 2ನೇ ಸ್ಟೆಪ್ಪಲ್ಲಿ ನಾನು ಕಟ್ತಾಯಿದ್ದೀನಿ. ನೀವು 3ನೇ ಸ್ಟೆಪ್ಪಲ್ಲೂ ಕಟ್ಕೋಬೋದು. ಫಸ್ಟ್ನೇ ಸ್ಟೆಪ್ಪಲ್ಲಿ ಕಟ್ಟಬೇಡಿ, ಯಾಕಂದರೆ ಹೂ ಲೂಸ್ ಇರುತ್ತೆ, ಬಿದ್ದೋಗೋ ಚಾನ್ಸ್ ಇರುತ್ತೆ. ಆದಷ್ಟು 2ನೇದು 3ನೇ ಸ್ಟೆಪ್ಪಲ್ಲಿ ಒಂದೇ ಸ್ಟೆಪ್ ಫಾಲೋ ಮಾಡಿ. 2ರಲ್ಲಿ ಕಟ್ತೀರಾ, 3ರಲ್ಲಿ ಕಟ್ತೀರಾ, ಅಷ್ಟರಲ್ಲೇ ಕಟ್ಕೊಂಡು ಹೋಗಿ. ಏರುಪೇರು ಮಾಡಬೇಡಿ. 2 ದಾರ ತಗೋಬೇಕು, ಗಂಟು ಹಾಕಬೇಕು, 4-5 ಇಂಚು ದಾರ ಬಿಟ್ಕೋಬೇಕು, ಒಂದೊಂದೇ ಕಡ್ಡಿಗೆ ಕಟ್ಕೊಂಡು ಹೋಗ್ಬೇಕು. ಸೇಮ್ ಮೆಥಡ್. 4-5 ಇಂಚು ದಾರ ಬಿಟ್ಟು ಗಂಟು ಹಾಕಿ ಒಂದೊಂದೇ ಕಡ್ಡಿಗೆ ಕಟ್ಕೊಳ್ತಾ ಬರಬೇಕು. ಗ್ಯಾಪ್ ಬಿಡಬೇಡಿ, ಲೂಸ್ ಬಿಡಬೇಡಿ, ಅಷ್ಟೇ. ಸುತ್ತೋವಾಗೂ ಟೈಟ್ ಇರಲಿ. ಮತ್ತು ಇದು 1 ಕಡ್ಡಿಗೆ ಕಟ್ಟೋವಾಗೂ ಅಷ್ಟೇ. 1 ಕಡ್ಡಿ ಮಧ್ಯೆ ಇನ್ನೊಂದು ಕಡ್ಡಿ ಕಟ್ಟಿದಾಗ ಎಷ್ಟಾದರೆ ಅಷ್ಟು ಟೈಟು. ಎಷ್ಟು ಸ್ಟಿಫಾಗಿ ಎಷ್ಟು ಟೈಟಾಗಿ ಕಟ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಗ್ಯಾಪ್ ಕೊಡಬೇಡಿ. ಏನೇ ಬೇರೆ ಹೂವಿಂದ ಏನೇ ಅಲಂಕಾರ ಮಾಡಿದ್ರು ಮಲ್ಲಿಗೆ ಹೂವು ಅದರದ್ದು ಹೇಳೋಕ್ಕೆ ಆಗಲ್ಲ. ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ಕಷ್ಟ ಅನಿಸುತ್ತೆ ಅಷ್ಟೇ, ಏನೂ ಕಷ್ಟ ಇಲ್ಲ.
ಈಸಿಯಾಗಿ ಮಾಡ್ಬೋದು. ಸುಗಂಧ ರಾಜ ಮಾಡೋವಾಗ ಏನು ಅನಿಸ್ತೋ ನನಗೆ ಅದೇ ಮಲ್ಲಿಗೆ ಹೂವು ಮಾಡೋವಾಗೂ ಅದೇ ಫೀಲ್ ಬಂತು. ಏನು ಕಷ್ಟ ಏನಿಲ್ಲ. ನಾನು ತುಂಬ ಸರಿ ಏನು ಮಾಡಿಲ್ಲ, ಇದು ಒಂದು 4th ಟೈಮ್ ಏನೋ ನಾನು ಟ್ರೈ ಮಾಡಿದ್ದಷ್ಟೇ. ಇಷ್ಟು ಚೆನ್ನಾಗಿ ಬರ್ತಿದೆ. ನೀವು ಒಂದು ಸರಿ ಟ್ರೈ ಮಾಡಿ. 4th ಟೈಮ್ ಅಲ್ಲ, ಫಸ್ಟ್ ಟೈಮ್ ಮಾಡಿದಾಗೂ ನಾನು ಅಷ್ಟೇ ಚೆನ್ನಾಗಿ ಮಾಡಿದೆ. ನೀವು ಇದೇ ರೀತಿ ಮಾಡ್ಬೋದು. ಒಂದೊಂದೇ ಕಡ್ಡಿ ಇಟ್ಕೊಂಡು ಕಟ್ಟೋದಷ್ಟೇ. ಹೀಗೆ ಎತ್ಕೊಂಡು ನಾನು ನಮ್ಮ ಕಡೆ ಅಕ್ಕಿ ಹಾಕ್ತೀವಿ ದೀಪದ ಕೆಳಗಡೆ, ಅದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ನಾವು ಎಕ್ಸ್ಟ್ರಾ ದಾರ ಬಿಟ್ಟಿದ್ವಲ್ಲ, ಅದನ್ನು 2 ದಾರಗಳನ್ನ ಮೇಲೆ ಕೆಳಗಡೆ ಎರಡನ್ನೂ ಚೆನ್ನಾಗಿ ಕಟ್ಟಬೇಕು. ನಾನು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಹೀಗೆ ತಳ್ಳಬೇಕಾಗುತ್ತೆ. ನೀವು ಅಕ್ಕಿ ಹಾಕದೇ ಇದ್ದರೆ ಆರಾಮಾಗೆ ಹಂಗೆ ಕಟ್ಟಿಬಿಡ್ಬೋದು. ಈಸಿ ಆಗುತ್ತೆ ಕಟ್ಟೋದು. ಅಕ್ಕಿ ಇರೋದ್ರಿಂದ ನಾನು ತೋರಿಸ್ತಿದ್ದೀನಿ ಅಷ್ಟೇ. ಮೇಲೆ 2 ಕೆಳಗೆ ಕಟ್ಟಿದ ಮೇಲೆ ಆ ದಾರ ಕಟ್ ಮಾಡಿಬಿಡಿ. ನೋಡಿ, ಸ್ಟಿಫ್ ಆಗಿದೆ. ಇವಾಗ ಇನ್ನೂ ಅದಕ್ಕೊಂದು ಬಟ್ಲು ಇಡ್ತೀನಿ, ಆವಾಗ ನೋಡಿ ಹೆಂಗೆ ಬರುತ್ತೆ ಅಂತ. 2 ದಾರ ಕಟ್ ಮಾಡಿಬಿಟ್ಟು ಒಂದು ಬಟ್ಲು ಇಡಬೇಕು. ನೋಡಿ, ನನಗೆ ಈ ಬಟ್ಲು ಸಾಕಾಯಿತು. ನಿಮ್ಮ ಮನೇಲಿ ಯಾವುದಿದ್ರೆ ಅದು. ಅಕಸ್ಮಾತ್ ಪ್ಲೇಟ್ ಇದ್ದರೂ ಪರವಾಗಿಲ್ಲ, ಪ್ಲೇಟ್ ಇದ್ದರೂ ಟೈಟಾಗಿರೋದು ಇಡಿ. ನೋಡಿ, ನಾನು ಚೋಕರ್ ಒಂದು, ಹಾರ ಒಂದು ಹಾಕಿದ್ದೀನಿ. ನಿಮ್ಮ ಹತ್ರ ಏನಿದ್ರೆ ಅದನ್ನು ಯೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಒಂದು ಸಾರಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ಲ?